ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ 41,865 ಕೋಟಿ ರೂಪಾಯಿ ಹೂಡಿಕೆ ಮಾಡೋಕೆ ಸಜ್ಜಾಗಿದೆ ಕೇಂದ್ರ ಸರ್ಕಾರ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ 22 ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳ್ತಾ ಇದೆ. ಅದರಲ್ಲಿ ಕರ್ನಾಟಕ ಕೂಡ ಇದೆ. ಹೀಗಾಗಿ ಈ ಒಂದು ರಾಜ್ಯಗಳಲ್ಲಿ 8 ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಆಗ್ತಾ ಇದೆ. 41,000 ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆ ಆಗ್ತಾ ಇದೆ. ಇದರಿಂದ ಈ 8 ರಾಜ್ಯಗಳಿಗೆ ಒಂದು ಆದಾಯ ಕೂಡ ಜಾಸ್ತಿ ಬರುತ್ತೆ. ಬೇರೆ ಬೇರೆ ಕಂಪನಿಗಳು ಸಾಕಷ್ಟು ಮುಂದಕ್ಕೆ ಬಂದಿದೆ ಈಗ ಹೂಡಿಕೆಯನ್ನು ಮಾಡೋಕೆ. ಇದಕ್ಕೆ ಮುಖ್ಯವಾಗಿ ಸ್ಯಾಮ್ಸಂಗ್ ಕಂಪನಿ ಆಗಿರ್ಬೋದು, ಫಾಕ್ಸ್ಕಾನ್ ಕಂಪನಿ ಆಗಿರ್ಬೋದು, ಇದೇ ರೀತಿಯಾಗಿ ಇತರ ಕಂಪನಿಗಳು ಕೂಡ ಹೂಡಿಕೆಯನ್ನು ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದೆ. ಹೀಗಾಗಿ ಕರ್ನಾಟಕಕ್ಕೂ ಕೂಡ ಸಾಕಷ್ಟು ಕಂಪನಿಗಳು ಬರುವಂತಹ ನಿರೀಕ್ಷೆ ಇದೆ. ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳ ಉತ್ಪಾದನಾ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯ ಏನಿದೆ ಇದಕ್ಕೆ ಈಗಾಗಲೇ ಅನುಮೋದನೆ ಕೂಡ ನೀಡಿದೆ. ಉತ್ಪಾದನಾ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ 2.58 ಲಕ್ಷ ಕೋಟಿ ರೂಪಾಯಿ ಏನಿದೆ ಅಷ್ಟು ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳ ಉತ್ಪಾದನಾ ಗುರಿಯನ್ನು ಕೂಡ ಹೊಂದಿರುವಂಥದ್ದು ಸರ್ಕಾರ. ಈ ಒಂದು ನಿಟ್ಟಿನಲ್ಲಿ ಡಿಕ್ಸನ್ನು ಸ್ಯಾಮ್ಸಂಗು ಮತ್ತು ಸ್ಯಾಮ್ಸಂಗ್ ಡಿಸ್ಪ್ಲೇ ನೋಯ್ಡಾ ಏನಿದೆ ಪ್ರೈವೇಟ್ ಲಿಮಿಟೆಡ್ ಅದಾಗಿರ್ಬೋದು, ಫಾಕ್ಸ್ಕಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಹಿಂಡಾಲ್ಕೋ ಇಂಡಸ್ಟ್ರಿ, ಹೀಗೆ 11 ಎಲೆಕ್ಟ್ರಾನಿಕ್ಸ್ ಮತ್ತು ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಸಂಸ್ಥೆಗಳು ಅಥವಾ ಕಂಪನಿಗಳು ಹೇಳಿದೆ ಅದು ಹೂಡಿಕೆಯನ್ನು ಮಾಡ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ಷೇತ್ರಗಳಲ್ಲಿ ಮೊಬೈಲ್ ಆಗಿರ್ಬೋದು, ಟೆಲಿಕಾಮು, ಗೃಹ ಉಪಯೋಗಿ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು, ವ್ಯೂಹಾತ್ಮಕ ಎಲೆಕ್ಟ್ರಾನಿಕ್ಸು, ಆಟೋಮೋಟಿವ್ ಉತ್ಪನ್ನಗಳು ಮತ್ತು IT ಹಾರ್ಡ್ವೇರ್ ಸೇರಿ 11 ನಿರ್ದಿಷ್ಟ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ತಯಾರಾಗುತ್ತೆ. ಹೀಗೆ ಬಿಡಿಭಾಗಗಳು ಉತ್ಪಾದನೆ ಆಗುವಂಥ ಘಟಕಗಳನ್ನು ಸ್ಥಾಪಿಸ್ತಾ ಇದೆ. ಯಾವ್ಯಾವ ಒಂದು ರಾಜ್ಯದಲ್ಲಿ ಅಂತ ನೋಡೋದಾದರೆ ಆಂಧ್ರ, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ, ರಾಜಸ್ಥಾನ, ಈ ಎಲ್ಲ ರಾಜ್ಯಗಳಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ 41,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯ ಒಂದು ಆದಾಯವನ್ನು ಅಥವಾ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಹೂಡಿಕೆಯಿಂದ ಸಾಕಷ್ಟು 2.85 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಈಗ ದೊಡ್ಡ ಮಟ್ಟದ ಒಂದು ಯೋಜನೆಗೆ ಕೈ ಹಾಕ್ತಾ ಇದೆ. ಇದರಿಂದ ಕರ್ನಾಟಕಕ್ಕೂ ಕೂಡ ಲಾಭ ಆಗುತ್ತೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅಷ್ಟೇ. ಮತ್ತು ಕೇಂದ್ರಕ್ಕೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ಕೂಡ ಬರುತ್ತೆ. ಹೂಡಿಕೆ ಮಾಡೋದ್ರಿಂದ ಸಾಕಷ್ಟು ಆ ರಾಜ್ಯದಲ್ಲಿರುವಂತಹ ಜನರಿಗೆ ಉದ್ಯೋಗ ಅವಕಾಶ ಕೂಡ ಸಿಕ್ಕಂತಾಗುತ್ತೆ. ಹೀಗಾಗಿ ಈ ಎಲ್ಲ ಒಂದು ನಿಟ್ಟಿನಲ್ಲಿ ಈ 8 ರಾಜ್ಯಗಳಲ್ಲಿ ಹೂಡಿಕೆಯನ್ನು ಮಾಡೋಕ್ಕೆ ಸಿದ್ಧವಾಗಿದೆ ಸರ್ಕಾರ. ಈಗಾಗಲೇ ಅನುಮೋದನೆಯನ್ನು ಕೂಡ ಕೊಟ್ಟಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಿಡಿ ಭಾಗಗಳನ್ನು ತಯಾರಿಸೋಕೆ ಬೇರೆ ಬೇರೆ ಕಂಪ್ನಿಗಳು ತಮ್ಮ ಇಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡೋಕ್ಕೆ ಮುಂದಾಗಿವೆ. ಹೂಡಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಹೂಡಿಕೆ ಏನು ಆಂಧ್ರ ಪ್ರದೇಶ, ಹರಿಯಾಣ ಆಗಿರ್ಬೋದು, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ತಮಿಳುನಾಡು, ಉತ್ತರ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಸಿಗುತ್ತೆ ಅಲ್ಲಿನ ಯುವಕರಿಗೆ, ಮತ್ತು ಆದಾಯ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಉತ್ಪಾದನಾ ಘಟಕಗಳೇನಿದೆ ಅದನ್ನು ಸ್ಥಾಪನೆ ಮಾಡ್ತೀವಿ ಎಲ್ಲ ರಾಜ್ಯಗಳಲ್ಲಿ ಅಂತ ಹೇಳಿ ಸರ್ಕಾರ ಕೂಡ ಹೇಳ್ತಾ ಇದೆ. ಅದು ಯಾವಾಗಿನಿಂದ ಶುರುವಾಗುತ್ತೆ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.